ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶ ವ್ಯಕ್ತವಾಗುವುದು ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಜೋರಾಗ್ತಾ ಇದೆ ಪ್ರತಿಭಟನೆಯ ಬಿಸಿ. ವಿವಿಧ ಸಂಘಟನೆಗಳ ಕಾರ್ಯಕರ್ತರಿಂದ ಪ್ರತಿಭಟನೆ ಹೆಚ್ಚಾಗ್ತಾ ಇದೆ. ಹಾಸನ ನಗರದ ಹೇಮಾವತಿ ವೃತ್ತದ ಬಳಿ ಪ್ರತಿಭಟನೆಯ ರೂಪುರೇಷೆ ಈಗ ಹೆಚ್ಚಾಗಿ ಕಾಣಬಹುದಾಗಿದೆ. ಯಾವುದೇ ಕಾರಣಕ್ಕೂ ಪ್ರಜ್ವಲ್ ಅವರನ್ನ ಬಿಡಬಾರದು ಅಂತ ಪ್ರತಿಭಟನಾಕಾರರು ಒತ್ತಾಯಿಸ್ತಾ ಇದ್ದಾರೆ. ಇಡೀ ಪ್ರಕರಣದಲ್ಲಿ ಪ್ರಜ್ವಲ್ಲೇ ಇಲ್ಲಿ ಮಾಸ್ಟರ್ ಮೈಂಡ್, ಹೀಗಾಗಿ ಆತನ ಬಂಧನ ಆಗೋ ತನಕ ನಮ್ಮ ಪ್ರತಿಭಟನೆ ನಿಲ್ಲೋದಿಲ್ಲ ಅಂತ ಹೇಳಿ ಹಲವರು ಭಿತ್ತಿ ಪತ್ರವನ್ನ ಹಿಡಿದು ಪ್ಲಕಾರ್ಡ್ಗಳ ಪ್ರದರ್ಶನ ಮಾಡ್ತಾ ಧಿಕ್ಕಾರದ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಾರಾಯಣಗೌಡ. ಈಗಲೂ ಕೂಡ ಪ್ರತಿಭಟನೆ ಯಾವ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ, ಏನೇನು ಡಿಮ್ಯಾಂಡ್ಸ್ ಅನ್ನ ಇಟ್ಟಿದ್ದಾರೆ ಪ್ರತಿಭಟನಾಕಾರರು, ಜೊತೆಗೆ ಯಾವೆಲ್ಲ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದೆ, ಸಾಥ್ ಕೊಡ್ತಾ ಇದೆ ಅಂತ ಅವ್ರದ್ದು ಅಂತ ಹೇಳಾಗ್ತಿರುವಂತ ಲೈಂಗಿಕ ವಿಡಿಯೋ ಒಂದು ಪೆಂಡ್ರೈವ್ ಪ್ರಕರಣ ಸಂಬಂಧ ಈಗಾಗಲೇ ಇವತ್ತು ಹಾಸನ ಜಿಲ್ಲಾದ್ಯಂತ ಹಾಸನ ನಗರದಲ್ಲೂ ಕೂಡ ಈಗಾಗಲೇ ಪ್ರತಿಭಟನೆ ಆರಂಭವಾಗಿರುವಂಥದ್ದು. ಏನು ಹಾಸನದ ಹೇಮಾವತಿ ಸರ್ಕಲ್ನಲ್ಲೂ ಕೂಡ ಸುಮಾರು ನೂರಾರು ಅಂತ ಸಾವಿರಾರು ಜನಸಾಮಾನ್ಯರು ಕೂಡ ಈಗಾಗಲೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ವಿವಿಧ ಸಂಘಟನೆಗಳು ಕೂಡ ಅವರಿಗೆ ಬೆಂಬಲ ಸೂಚಿಸಿರುವಂಥದ್ದು. ಅಂತಂದ್ರೆ ಒಬ್ಬರು ಸಂಸದರಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂಥವರು ಈ ರೀತಿ ಆ ಹೆಣ್ಮಕ್ಳನ್ನ ಮಿಸ್ಯೂಸ್ ಮಾಡ್ಕೊಂಡಿರೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಅಸಮಾಧಾನ ಉಂಟಾಗ್ತಿರುವಂಥದ್ದು. ವಿವಿಧ ಸಂಘಟನೆಗಳ ಮುಖ್ಯಸ್ಥರು ಕೂಡ ಈಗ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ದೇಶ ಬಿಟ್ಟು ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಆದರೆ ಈ ಮಣ್ಣಿನ ನೆಲಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಅವರು ಎಲ್ಲೇ ಇದ್ರು ಕೂಡ ಅವರನ್ನ ಈ ಮಣ್ಣಿಗೆ ಕರ್ಕೊಂಡ್ಬಂದು ಈ ಕಾನೂನಿನ ವ್ಯಾಪ್ತಿಯಲ್ಲಿರುವಂತಹ ಕಾನೂನಿನ ಕಠಿಣವಾದ ಶಿಕ್ಷೆನ ವಿಧಿಸಬೇಕು ಅಂತ ಈಗಾಗಲೇ ಆಗ್ರಹ ಮಾಡ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅನ್ನಪೂರ್ಣ ಗೌಡ ಅನ್ನೋ ಸ್ಥಳೀಯ ಹೋರಾಟಗಾರರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರ ಡಿಮ್ಯಾಂಡ್ ಏನಿದೆ ಅನ್ನೋದು ಸಹ ಅವರಿಂದನೇ ಕೇಳೋಣ ಅಂತ. ಮೇಡಮ್ ನಮಸ್ತೆ. ಅಂತದೀಗ ನಿಮ್ಮ ಹೋರಾಟ ಏನಿದೆ ಮೇಡಮ್? ನಿಮ್ಮ ಬೇಡಿಕೆ ಪ್ರಮುಖ ಸರ್ ಬೇಡಿಕೆ ಏನು ಗೊತ್ತಾ, ಅವನು ಮಾಜಿ ಪ್ರಧಾನಿ ಮೊಮ್ಮಗ ಅಂತೇಳಿ ಮುಲಾಜು ಮಾಡೋದಂಥದ್ದು ಏನು ಬೇಡ. ಅವನ್ನ ಕೂಡಲೇ ಅರೆಸ್ಟ್ ಮಾಡಲಿ. ಅವನು ಯಾವ ದೇಶದಲ್ಲೇ ಇರಲಿ, ಹಳ್ಳಿ ಮೂಲೆಯಲ್ಲಿ ಇರಲಿ, ಅವನ್ನ ಕೂಡಲೇ ಅರೆಸ್ಟ್ ಮಾಡಲಿ. ತಪ್ಪು ಪ್ರಧಾನಿ ಮೊಮ್ಮಗ ಮಾಡಿದ್ರು ತಪ್ಪೇನೆ, ಸಾಮಾನ್ಯ ಕಾರ್ಯಕರ್ತ ಮಾಡಿದ್ರು ತಪ್ಪೇನೆ. ಅದ್ರ ಬಗ್ಗೆ ಮುಲಾಜು ಬೇಡ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ನೀವು ಮಾತಾಡಬೇಕಾದ್ರೂ ಕೂಡ ಹೇಳ್ದಂಥದ್ದು ಕೆಲ ಮಹಿಳೆಯರು ಅಂದ್ರೆ ನದಿಯಲ್ಲಿ ಮುಳುಗಿ ತನ್ನ ಗಂಡನ ಕ್ಷಮೆ ಕೇಳಿದ್ಲು ಅಂತಾನು ಕೂಡ ಅನ್ನುವಂಥದ್ದು, ಮತ್ತೆ ಕೆಲಸ ಕೊಡಿಸ್ತೀವಿ ಅಂತೇಳಿ ಮಿಸ್ಯೂಸ್ ಮಾಡ್ಕೊಂಡಿದೆ. ಏನಿದೆ ಆ ಥರದ್ದು ಏನು ಪ್ರಕಾರ? ನನ್ನ ಹತ್ರ ಒಂದೆರಡಿಬ್ರು ಮಾತಾಡಿದ್ರು, ಕೆಲಸ ಕೊಡಿಸ್ತೀನಿ ಅಂತ. ಈ ಹಿಂದೆ ಎಲ್ಲ ಫೋಟೋ ಹೊಡ್ಕೊಂಡಿರೋಂಥದ್ದು ಮೇಡಮ್, ಈ ಥರ ಮಾಡಿರೋದು ವಿಡಿಯೋನ ಅಂತ. ಆಗ ನಾನು ಹೇಳ್ದೆ, ನೀವೆಲ್ಲ ಇಷ್ಟು ವಯಸ್ಸಾಗಿದೆ, ಯಾಕೆ ಈ ಥರ ಎಲ್ಲ ಮಾಡಿದಿರಿ? ಇಡೀ ಸಮುದಾಯ ಎಲ್ಲ ಹೆಣ್ಮಕ್ಳ ಸಮುದಾಯ ತಲೆ ತಗ್ಗಿಸ್ಬೇಕು. ಇವತ್ತು ಈ ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಬಂತು ನಿಮ್ಮಿಂದಾಗಿ ಅಂತ ಹೇಳಿದಾಗ ಅವ್ರು ಹತ್ತು ಕರೆದು ಎಲ್ಲ ಮಾಡಿದ್ರು. ನಾನು ಹೇಳ್ದೆ, ನೀವು ಒಂದು ಸಮಾಜದ ಮುಖ್ಯವಾಹಿನಿಗೆ ಬಂದು ಇಂಥ ಘಟನೆ ಮಾಡಿದಾಗ ಅಥವಾ ಒಂದು ಫೋನ್ ಕಾಲ್ ಅಥವಾ ಒಂದು ಮೆಸೇಜ್ ಮಾಡಿದಾಗ ನೀವು ಇಮಿಡಿಯೇಟ್ಲಿ ಕ್ರಮ ತಗೋಬೇಕಿತ್ತು. ನಾವೆಲ್ಲ ನಿಮ್ಮ ಜೊತೆ ಇದ್ದು ಅಂತ ಕೇಳಿದಾಗ ಅವರು ಸ್ವಲ್ಪ ಇರುಸು ಮನಸ್ಸಲ್ಲಿ ಒಂದು ಸ್ವಲ್ಪ ದುಃಖದಲ್ಲಿ ಮಾತಾಡಿದ್ದು ಇದೆ ಸರ್. ಪೆಂಡ್ರೈವ್ ಕೂಡ ಇಡೀ ಹಾಸನ ಜಿಲ್ಲೆದಂತ ಸಾಕಷ್ಟು ಸಂಚಲನ ಮೂಡಿಸಿರುವಂಥದ್ದು. ಒಂದು ಚುನಾವಣೆ ಮುಗಿದಿದ್ದಂಗೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ಈಗ ಇಲ್ಲೆಲ್ಲೂ ಇಲ್ಲ ಅಂತ ಈ ಒಂದು ಏನು ಮೆಸೇಜ್ ಸಂದೇಶ ಕೊಡುತ್ತೆ? ಇನ್ನೊಂದ್ಸರಿ ಹೇಳಿ. ಪೆಂಡ್ರೈವ್ ಚುನಾವಣೆ 2 ದಿನ ಮುಂಚೆ ಇದ್ದಾಗೆ ಪೆಂಡ್ರೈವ್ ಸಾಕಷ್ಟು ಕಡೆ ಶೇರ್ ಆದಂಥದ್ದು. ಈಗ ಚುನಾವಣೆ ಮುಗಿದ ತಕ್ಷಣ ಪ್ರಜ್ವಲ್ ರೇವಣ್ಣ ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಅಂದ್ರೆ ಏನು ಹೇಳಿ ಸರ್? ಇದು ಪೆನ್ ಡ್ರೈವ್, ಇವರು ಬೇರೆಯವ್ರ ಮನೆ ಪೆನ್ ಡ್ರೈವ್ನ ನಾವು ರಿಲೀಸ್ ಮಾಡ್ತೀವಿ ಅಂತಿದ್ರು. ಇವರು ಪೆನ್ ಡ್ರೈವ್ ಅಲ್ಲೇ ಈ ತರ ಇದೆ. 2976 ಕೇಸಸ್ ಇದೆ. ಇವರು ಬೇರೆಯವ್ರ ಮನೆ ಪೆನ್ ಡ್ರೈವ್ ಬಿಡಕ್ಕೆ ಅವರು ಲಾಯಕ್ಕಿದಾರ ಸರ್? ಅನ್ಫಿಟ್ ಅಲ್ವಾ ಇವರು? ಬೇರೆಯವ್ರ ಮನೆಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಇವ್ರ ಮನೇಲೆ ಈ ರೀತಿ ನಡೆದಿದೆ. ಇದು ಚುನಾವಣೆ ಅನ್ನಕ್ಕಿಂತ ಹೆಚ್ಚಾಗಿ ಇದು ರಿಲೀಸ್ ಆಗಿ ನಿಜವಾಗ್ಲೂ ಒಳ್ಳೇದಾಯ್ತು ಸರ್. ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರು ಅನ್ನೋಕ್ಕೆ ನೋಡಕ್ಕೆ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ಇನ್ನೂ ಸಾವಿರಾರು ಜನ ಹೆಣ್ಮಕ್ಳು, ಲಕ್ಷಾಂತರ ಜನ ಹೆಣ್ಮಕ್ಳು ಹಾಳಾಗ್ತಾ ಇದ್ರು. ನಿಜವಾಗ್ಲೂ ತಡೆ ಹಿಡಿಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಭಾವಿಸಿದ್ದೀನಿ.
ಈಗ ನಮ್ಮ ಜೊತೆ ಮತ್ತೊಬ್ಬರು ಸಹ ಇದ್ದಾರೆ, ಅವರು ಸಹ ಮಾತಾಡ್ಸ್ತಾರೆ. ಸರ್, ಅಂದರೆ ಈಗ ಹೋರಾಟದಲ್ಲಿ ನೀವು ಕೂಡ ಭಾಗಿಯಾಗಿರುವುದು, ನಿಮ್ಮ ಹೋರಾಟದ ನಿಮ್ಮ ಬೇಡಿಕೆ ಏನಿದೆ ಸರ್? ಇದು ಹಾಸನ ಜಿಲ್ಲೆಯಲ್ಲಿ 2 ಸಂವಿಧಾನ ಇದೆ ಸರ್. ಒಂದು ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ, ಇನ್ನೊಂದು ಎಚ್ ಡಿ ದೇವೇಗೌಡರ ಕುಟುಂಬದ ಒಂದು ಸಂವಿಧಾನ ಇದೆ ಸರ್. ಇವರಿಗೆ ಕಾನೂನು ಕಾಯ್ದೆ ಯಾವುದೂ ಇಲ್ಲ ಸರ್. ನಾನು ಕಂಪ್ಲೇಂಟ್ ಕೊಡಬೇಕಾದ್ರೆ ರೇವಣ್ಣವ್ರ ಅಕ್ಸೆಪ್ಟೆನ್ಸ್ NOC ಬೇಕು. ಈ ಥರ ಇವ್ರು ಮಾಡಿದ್ದೇ ದರ್ಬಾರು. ಇವ್ರು ಏನೇ ಮಾಡಲಿ ಇವ್ರಿಗೆ ಯಾರಿಗೂ ತನಿಖೆ ಮಾಡೋರಿಲ್ಲ, ಪ್ರಶ್ನೆ ಮಾಡೋರಿಲ್ಲ. ಇಂತಹ ಮೊಮ್ಮಕ್ಕಳು ಹುಟ್ಟಿಸ್ಕೊಂಡು ಇವ್ರು ಈ ಥರ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಪ್ರಜ್ವಲ್ ರೇವಣ್ಣ ಯಾವುದೇ ಒಂದು ಚಳವಳಿ ಇತಿಹಾಸದಿಂದ ಬಂದವನಲ್ಲ. ಕೇವಲ ಅಪ್ಪ ತಾತನ ಹೆಸರು ದಬ್ಬಾಳಿಕೆ ಮಾಡ್ಕೊಂಡು ಗುಂಡಾಗಿರಿ ಪುಂಡಾಟಿಕೆ ಮಾಡ್ಕೊಂಡೇ ಬಂದಿದ್ದು. ಇವರಿರೋದೇ ಯಾರು ಮಾಡಿದ್ರು ಇಂಟಿಮಿಡೇಟ್ ಮಾಡ್ತಾರೆ, ಬೆದರಿಸ್ತಾರೆ. ಆಮೇಲೆ ಯಾರಿಗೋ ಕೂಡ ಹಾಕೊಂಡು ಅವ್ರ ಮನೆ ಆಸ್ತಿ ಬರೆಸ್ಕೊಳ್ತಾರೆ. ಯಾರ್ಯಾರ ಆಸ್ತಿ ಅವ್ರು ಚೆನ್ನಾಗಿ ಬರೀಬೇಕು. ಧನ್ಯವಾದ ಶಶಿಧರ್ ಮಾಹಿತಿಗಾಗಿ.